ಈಗೆಲ್ಲ ರಿಯಲ್ ಎಸ್ಟೇಟ್ ಅವ್ರ ಚರಿತ್ರೆಗಳನ್ನ ತಗೊಳ್ಳಿ. ಅವ್ನು ಯಾರು MLA ಇದ್ದಾನೆ ಅವ್ರದ್ದು ಬೇರೆ ಆ ಪೊಲೀಸ್ ರೆಕಾರ್ಡ್ಸ್ ತೆಗೆದು ನೋಡಿ ಇವ್ರೆ, ಅವ್ರ ಯೋಗ್ಯತೆಗಳು ಗೊತ್ತಾಗ್ತವೆ ನಿಮಗೆ. ಅವ್ರ ಮೇಲೆ ಕೇಸ್ಗಳಾಗಿದೆಯಲ್ಲ, ಅವ್ರ ಯೋಗ್ಯತೆಗಳು ಅಲ್ಲೇ ಗೊತ್ತಾಗ್ತವೆ. ಅವ್ರು ಬಿಳಿ ಕಾಗ್ದನ ಅವ್ರ ಯೋಗ್ಯತೆಗಳೇನು, ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡಿ. ಲೀಗಲಾಗಿ ಮಾಡ್ತಾ ಇದ್ದಾರೆ, ಎಲ್ಲ ರಿಯಲ್ ಎಸ್ಟೇಟ್ ಮೇಲೆ ನಿಂತಿದ್ದಾರೆ. ಎಲ್ಲರೂ ರಿಯಲ್ ಎಸ್ಟೇಟ್ ಕಾನೂನು ಚೌಕಟ್ಟಿನಲ್ಲಿ ಇರ್ತಕ್ಕಂಥ ವ್ಯವಹಾರ ಎಷ್ಟು ಜನ ಮಾಡ್ತಾ ಇದ್ದಾರೆ? ರೈತರ ಜಮೀನನ್ನ ಬೇರೆಯವರು ಕೊಡಿಸ್ತಾರೆ, ಇಲ್ಲಾಂದ್ರೆ ಅವರೇ ತೊಗೊತಾರೆ, ಅದನ್ನು ಲೇಔಟ್ ಮಾಡ್ತಾರೆ, ದುಡ್ಡು ಮಾಡ್ಕೊಂಡು ಭದ್ರವಾಗಿದ್ದಾರೆ. ನಿಮ್ಮ ಕಬ್ಬು ಒಣಗೋದ್ರಷ್ಟು, ನಿಮ್ಮ ಅಡಿಕೆ ಬಿದ್ದೋದ್ರಷ್ಟು. ನಾನು ಹೇಳಿದ್ನಲ್ಲ ಇವರೇ, ಅವ್ರದ್ದು ಸ್ವಲ್ಪ ತೆಗೀರಿ ನೀವು. ಅವರ ಹಿನ್ನೆಲೆ ಪೊಲೀಸ್ ರಿಪೋರ್ಟ್ಸು ಅದೆಲ್ಲ ಒಂಚೂರು ತೆಗೆದು ನೋಡಿ. ಒಂದು ಮಾಡಿ, ನೀವು ಆರ್ಟಿಕಲ್ ಮಾಡಿ. ಅವರು ಎಲ್ಲ ಜನಪ್ರತಿನಿಧಿ ಆಗಿರೋರು, ಆಗಬೇಕು ಅಂತಿರೋರು ಯೋಗ್ಯತೆಗಳೇನು ಅನ್ನೋದ್ರ ಒಂದು ಸ್ವಲ್ಪ ತೆಗೆದು ನೋಡಿ. ಉತ್ತಮರು ಬರದೇ ಇದ್ದರೆ ಯಾವ ಸ್ಥಿತಿ ತಲುಪುತ್ತೆ. ಇವತ್ತು ಕಬ್ಬು ಇಲ್ಲಿ ಒಣಗೋಗಿ ನಿಂತು ನಾವು ಇಲ್ಲಿ ಜಮೀನು ಹತ್ರ ಕೂತ್ಕೊಂಡು ಪ್ರೆಸ್ ಮಾಡ್ತಾ ಇದ್ದೀವಲ್ಲ, ಈ ಪರಿಸ್ಥಿತಿ ತಲುಪ್ತೀವಿ ನಾವು. 20% ಹಾಳಾಗೋಗ್ಲಿ ಇವರೇ, ಸ್ವಂತದ್ದು ಮಾಡ್ಕೊಳ್ಳಿ. 80% ಜನದ ಪರ ಇರಬೇಕಲ್ಲ. ನೀವು ಅದನ್ನೂ ಇಲ್ಲ ಅನ್ನೋದಾದರೆ ಜನ ಉಳಿಯೋಕ್ಕೆ ಸಾಧ್ಯನಾ?